ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಮಾಡ್ತಾಯಿದ್ದೀನಿ ಕಜ್ಜಾಯ ಮಾಡೋದು ತುಂಬ ಕಠಿಣ ಅಂತಾರೆ. ಆದರೆ ನಾನು ಹೇಳೋ ಟಿಪ್ಸು ಫಾಲೋ ಮಾಡಿದ್ರೆ ನೀವು ತುಂಬ ಚೆನ್ನಾಗಿ ಕಜ್ಜಾಯನ ಮಾಡ್ಕೋಬೋದು. ಫಸ್ಟ್ ಟೈಮಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದು ವರ್ಷಕ್ಕೆ ಒಂದು 2-3 ಸಾರಿ ಆದರೂ ಮಾಡ್ತೀನಿ. ಫಸ್ಟಿಗೆ ನಾನು ಇಲ್ಲಿ 1.5 ಕಪ್ದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಹಳೇದಿರಬೇಕು. ನಾನಿಲ್ಲಿ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಅಕ್ಕಿ ತೊಗೊಂಡ್ರೆ ಅದು ತುಂಬ ಹಳೇದಿರಬೇಕು. ಹಳೇದು ಅಕ್ಕಿ ಇತ್ತು ಅಂದರೆ ಮಾತ್ರ ಕಜ್ಜಾಯ ಚೆನ್ನಾಗಿ ಬರುತ್ತೆ. ಅದನ್ನು ಒಂದು 2 ಟೈಮ್ಸು ವಾಶ್ ಮಾಡಿಕೊಂಡು ಇಟ್ಬಿಡಿ. ಅದಕ್ಕೆ ನೀರು ಹಾಕಿಬಿಟ್ಟು, ಅಕ್ಕಿ ಮುಳುಗುವಷ್ಟು ನೀರು ಹಾಕಿಬಿಟ್ಟು 3 ಡೇಸ್ ತನಕ ಅದನ್ನು ನೆನೆಯಲು ಬಿಡಬೇಕು. ಪ್ರತಿದಿನ ನೀರನ್ನ ಚೇಂಜ್ ಮಾಡಿ. ಸಾಧ್ಯ ಆದರೆ 2 ಟೈಮು ನೀರು ಚೇಂಜ್ ಮಾಡಿ. ಆಮೇಲೆ 3rd ಡೇಗೆ ಅದನ್ನು ನೀರು ಬಸಿದ್ಬಿಟ್ಟು ಜರಡಿಯಲ್ಲಿ ಹಾಕಿ, ಆಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ಅದನ್ನು ಹಾಕಿಬಿಟ್ಟು ಸ್ಪ್ರೆಡ್ ಮಾಡಿ. ಫ್ಯಾನ್ ಕೆಳಗಡೆ ಆರಲಿಕ್ಕೆ ಬಿಡಿ. ಇಲ್ಲಿ ನೋಡಿ, ಕೈ ಮುಟ್ಟಿದ್ರೆ ಅದು ಅಂಟ್ಕೋಬಾರ್ದು. ಅಕ್ಕಿನ ತುಂಬ ಒಣಗಿರಬಾರ್ದು, ತುಂಬ ಹಸಿನೂ ಇರಬಾರ್ದು ಅಕ್ಕಿ. ಮತ್ತು ಮಿಕ್ಸಿ ಜಾರ್ ಒಳಗೆ ಅದನ್ನು ಹಾಕಿ ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಎಷ್ಟು ಸಣ್ಣಗೆ ಪೌಡ್ರ್ ಆಗುತ್ತೆ ಕಜ್ಜಾಯ ಅಷ್ಟು ಚೆನ್ನಾಗಿ ಬರುತ್ತೆ. ಜರಡಿಯಿಂದ ಚಾಣಿಸ್ಕೊಳ್ಳಿ. ಮೈದಾ ಜರಡಿ ಇರುತ್ತೆ ನೋಡಿ, ಮೈದಾ ಹಿಟ್ಟೆಲ್ಲ ನಾವು ಚಾಣಿಸ್ಕೊಳ್ಳೋದು, ಆ ಜರಡಿಯಲ್ಲಿ ಮಾಡ್ಕೊಳ್ಳಿ. ಹಿಟ್ಟು ಸಣ್ಣದಾಗಿರಬೇಕು. ಇದರೊಳಗೆ ನಾನು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀವು ಜಾಯಿಕಾಯಿ ಕೂಡ ಹಾಕೋಬೋದು. ಇದು ರವ ಥರ ಉಳಿದಿದೆ ಅಲ್ವಾ, ನಾನು ಎಲ್ಲ ಅಕ್ಕಿನ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದು ಉಳಿದಿರೋದನ್ನ ಸೈಡಿಗೆ ಇಟ್ಬಿಟ್ಟಿದ್ದೀನಿ. ಅದನ್ನು ದೋಸೆಗೆ ಬೇಕಾದರೆ ಹಾಕೋಬಹುದು ನಾವು. 1.5 ಕಪ್ಪು ಅಕ್ಕಿಗೆ 1 ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲನ ಸಾಫ್ಟಾಗಿ ಹೆರ್ಚ್ಕೊಳ್ಳಿ. ಅದಾದಮೇಲೆ ಆ ಹಿಟ್ಟಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡು ನೀವು ಮಿಕ್ಸಿಯಲ್ಲಿ ಹಾಕೋಬೇಕು. ಮಿಕ್ಸಿ ಜಾರ್ ಒಳಗೆ ಸ್ವಲ್ಪನೇ ಹಾಕ್ಕೊಳ್ಳಿ. ಮಿಕ್ಸಿ ಲೋಡು ತಡೆಯಲ್ಲ. ಅದಕ್ಕೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀವು ಮಿಕ್ಸಿಯೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಿಂದ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಮಿಕ್ಸಿಗೆ ಹಾಕ್ಕೊಂಡು ತಗೊಳ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಳ್ಳಿ. ಸ್ವಲ್ಪ ಕೈಗೆ ತುಪ್ಪ ಬೇಕಾದರೆ ಹಚ್ಕೋಬೋದು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಹಿಟ್ಟು ನೆನಿಬೇಕು. ಇದು ಒಂದು 4-5 ಡೇಸ್ ತನಕ ಹಾಗೆ ಬಿಟ್ಟರು ಅಂತಂದರೆ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ. ಇಮ್ಮಿಡಿಯೇಟ್ ಮಾಡಿದ್ರೆ ಒಡೆಯುತ್ತೆ. ನೀವು ಇದನ್ನು ಹಾಗೆ ಡಬ್ಬಿಯಲ್ಲಿ ಮುಚ್ಚಿಟ್ಬಿಟ್ರೆ ಗಟ್ಟಿ ಆಯ್ತಪ್ಪ ಅಂತಂದರೆ ಏನು ಮಾಡಬೇಕಂದ್ರೆ ಚೂರು ಬಾಳೆಹಣ್ಣನ್ನು ಹಾಕಿಬಿಟ್ಟು ತಿರ್ಗಾ ಮಿಕ್ಸಿ ಮಾಡ್ಕೊಳ್ಳಿ. ನಿಮಗೆ ಬೆಲ್ಲ ಕಡಿಮೆ ಅನಿಸ್ತು ಅಂತಂದರೆ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಆಗ್ತಾ ಇದೆ. ಅದು ಕೈಯಿಂದ ಜಾರ್ತಾ ಇದೆ ನನಗೆ. ನಾನು ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ. 4 ದಿನ ಆದಮೇಲೆ ನೋಡಿ ಹಿಟ್ಟು ಈ ರೀತಿ ಇದೆ. ನೀವು ಬೇಕಾದರೆ ಬಾಳೆಹಣ್ಣು ಕೂಡ ಹಾಕೋಬೋದು. ಈ ರೀತಿ ಸಣ್ಣ ಉಂಡೆಗಳು ಮಾಡಿ ನಾನು ಗಸಗಸೆಯಲ್ಲಿ ಅದುತ್ತಾ ಇದ್ದೀನಿ. ಬೇಕಾದರೆ ನೀವು ರುಬ್ಬೇಕಾದ್ರೆ ಎಳ್ಳು ಹಾಕೋಬೋದು, ಹಸಿ ಕೊಬ್ಬರಿ ಕೂಡ ಹಾಕೋಬೋದು. ನಾನಿಲ್ಲಿ ಏನೂ ಹಾಕ್ತಾ ಇಲ್ಲ. ನಮ್ಮಮ್ಮ ಇದೇ ರೀತಿ ಮಾಡ್ತಾಯಿದ್ರು. ಇದು ಮಹಾರಾಷ್ಟ್ರದಲ್ಲಿ ಇದೇ ರೀತಿ ಮಾಡ್ತಾರೆ. ನಮ್ಮಮ್ಮ ಇದೇ ರೀತಿ ಮಾಡ್ಕೊಳ್ತಾ ಬಂದಿದ್ರು. ಅದೇ ರೀತಿ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಎಣ್ಣೆಯಲ್ಲಿ ಹಾಕಿದ್ದೀನಿ. ಲೋ ಫ್ಲೇಮಲ್ಲೇ ಬೇಯಿಸಬೇಕು ಇದನ್ನು. ಬೇಕಾದರೆ ಒಂದೇ ಸೈಡ್ ನೀವು ಬೇಯಿಸ್ಬೋದು. ಇಲ್ಲ ಅಂತಂದರೆ ನೀವು ಇದನ್ನು ಬೋತ್ ಸೈಡು ಫ್ರೈ ಮಾಡ್ಕೋಬಹುದು. ಇನ್ ಕೇಸ್ ನಿಮಗೆ ಹಿಟ್ಟು ತೆಳುವಾಯಿತು, ಒಡಿತಾ ಇದೆ ಅಂತಂದರೆ ನೀವು ಬಾಂಬೆ ರವೆ ಕೂಡ ಹಾಕೋಬಹುದು, 1 ಟೇಬಲ್ ಸ್ಪೂನ್ ಅಷ್ಟು. ಇಲ್ಲಾಂದರೆ ಮೈದಾ ಹಾಕೋಬಹುದು. ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅದು ಉಬ್ಕೊಳ್ತಾ ಇದೆ. ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನೀವು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಕಜ್ಜಾಯ ಮಾಡಲಿಕ್ಕೆ. ಮತ್ತು ಅಕ್ಕಿ ಕೂಡ ಹಳೇದಿರಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ.
ಇದು ಬಿಸಿ ಇರುವಾಗ ಎಣ್ಣೆ ಅನಿಸುತ್ತೆ, ಆಮೇಲೆ ತಣ್ಣಗಾದ್ಮೇಲೆ ಅದು ಎಣ್ಣೆ ಅನಿಸಲ್ಲ. ಇದು ನಾನು ಬಿಸಿನೇ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ, ಆದರೂ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.